ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಪಿಂಚಣಿ ಪಡೆಯುವವರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ 7 ಭರ್ಜರಿ ಸೇವೆ ಪ್ರಾರಂಭವಾಗಲಿದೆ. ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತು ವಿಧವಾ ಮಹಿಳೆಯರಿಗೆ ಎಲ್ಲ ಒಂದು ಪಿಂಚಣಿದಾರರಿಗೆ ಸರ್ಕಾರದಿಂದ ನಾಳೆಯಿಂದ ಮತ್ತು ಇವತ್ತು ಮಧ್ಯಾಹ್ನದಿಂದ ಭರ್ಜರಿ ಗುಡ್ ನ್ಯೂಸ್. ಹೊಸದಾಗಿ 6 ಸೇವೆಗಳು ಪ್ರಾರಂಭ. ರಾಜ್ಯ ಸರ್ಕಾರದಿಂದ ಎಲ್ಲಾ ಫಲಾನುಭವಿಗಳಿಗೆ ಮತ್ತು ಪಿಂಚಣಿದಾರರಿಗೆ ಮತ್ತು ಕೇಂದ್ರ ಸರ್ಕಾರದಿಂದ 60 ವರ್ಷದ ಮೇಲ್ಪಟ್ಟಂತವರಿಗೆ ಮತ್ತು ವಿಧವಾ ಪಿಂಚಣಿಯನ್ನ ಪಡೆಯುವವರಿಗೆ ಮತ್ತು ಅಂಗವಿಕಲರ ಪಿಂಚಣಿಯನ್ನ ಪಡೆಯುವವರಿಗೆ 6 ಹೊಸ ಸೇವೆಗಳು ಪ್ರಾರಂಭ. ಹೌದು ವೀಕ್ಷಕರೇ, ಈ 6 ಸೇವೆಗಳನ್ನ ನೀವು ಕೂಡ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲರೂ ಕೂಡ ತಪ್ಪದೆ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದು ನೀವೆಲ್ಲರೂ ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಷಯ. ನೀವು ಪ್ರತಿ ತಿಂಗಳು ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಮತ್ತು ವಿಧವಾ ಪಿಂಚಣಿ ಅಥವಾ ಅಂಗವಿಕಲರ ಪಿಂಚಣಿ ಅಥವಾ ವಯಸ್ಕರರ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇಂದಿನಿಂದ ನಿಮ್ಗೆ ಬರೋಬ್ಬರಿ ಸಿಹಿ ಸಿದ್ದಿ. ವೀಕ್ಷಕರೇ, ಇಲ್ಲಿ ಮೊದಲನೆಯದಾಗಿ ಹಿರಿಯ ನಾಗರಿಕರು, ಇಲ್ಲಿ ನಿಮ್ಗೆ ಬಂದಿದೆ ಇಲ್ಲಿ ಭರ್ಜರಿ ಅಪ್ಡೇಟ್. ಹೌದು ವೀಕ್ಷಕರೇ, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ನಾಳೆಯಿಂದ ಪ್ರಾರಂಭವಾಗಲಿದೆ. ಹೌದು ವೀಕ್ಷಕರೇ, 60 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು ವಯಸ್ಸಿನ ಎಲ್ಲಾ ಹಿರಿಯ ನಾಗರಿಕರಿಗೆ ಉಚಿತ ಗುರುತು ಚೀಟಿ ದೊರೆಯಲಿದೆ. ಇದರಿಂದ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಬಸ್ ಹಾಗೂ ರೈಲು ಪ್ರಯಾಣದಲ್ಲಿ ಆದ್ಯತೆಯ ಸೌಲಭ್ಯಗಳು ದೊರೆಯುತ್ತವೆ. ಮತ್ತು ಈ ಕಾರ್ಡ್ ನಿಮ್ಮ ಸೀನಿಯರ್ ಸಿಟಿಜನ್ ಐಡೆಂಟಿಟಿ ಕಾರ್ಡ್ ಆಗಿದ್ದು ಭವಿಷ್ಯದಲ್ಲಿ ಅನೇಕ ಸರ್ಕಾರಿ ಯೋಜನೆಗಳು ಅನಿವಾರ್ಯವಾಗಿದೆ. ಹಾಗಾಗಿ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಕೂಡ ಹೇಳಿ, ನಾಳೆಯಿಂದ ಈ ಒಂದು ಸೇವೆ ಪ್ರಾರಂಭವಾಗಲಿದೆ, ನೀವು ಕೂಡ ಮಾಡಿಸಿ ಅಂತ. ವೀಕ್ಷಕರೇ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡೋದಿಲ್ಲ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ನೋಡಿ, ಇಲ್ಲಿ ಸರ್ಕಾರವು 60 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಬಿಪಿಎಲ್ ಪಡಿತರ ಚೀಟಿದಾರರು ಹಾಗೂ ಕಡಿಮೆ ಆದಾಯ ಹೊಂದಿದವರಿಗೆ ಇಲ್ಲಿ 3,500 ರೂಪಾಯಿವರೆಗೆ ಮಾಸಿಕ ಪಿಂಚಣಿಯನ್ನ ನೀಡಲು ಯೋಚಿಸಿದೆ. ಪಿಂಚಣಿದಾರರಿಗೆ ನೆರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತಿದೆ. ಹೌದು ವೀಕ್ಷಕರೇ, ಎರಡನೆಯದಾಗಿ ಮಾಸಿಕ ಪಿಂಚಣಿ ಕೂಡ ನಾಳೆಯಿಂದ ಪ್ರಾರಂಭವಾಗ್ತಾ ಇರುವಂತದ್ದು. ಇದರಿಂದ ಹಿರಿಯ ನಾಗರಿಕರು ತಮ್ಮ ದಿನಸಿ ಖರ್ಚುಗಳು ಅಥವಾ ಅವರ ಒಂದು ದವಾಖಾನೆಯ ಖರ್ಚುಗಳನ್ನ ಸ್ವಲ್ಪ ಮಟ್ಟಿಗೆ ನಿರ್ವಹಿಸಿಕೊಳ್ಳಬಹುದು. ಮತ್ತು ಇಲ್ಲಿ ಅಂಚೆ ಕಚೇರಿ ಉಳಿತಾಯ ಯೋಜನೆ ಪಿಂಚಣಿ ಪಡೆಯುವ ಎಲ್ಲರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಇಲ್ಲಿ ಪಿಂಚಣಿ ಪಡೆಯುವವರಿಗೆ ಇಲ್ಲಿ ಉಳಿತಾಯ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಈಗ 12% ಬಡ್ಡಿ ದರ ಸಿಗಲಿದೆ. 5 ವರ್ಷಗಳಲ್ಲಿ 30 ಲಕ್ಷದವರೆಗೆ ಹೂಡಿಕೆ ಮಾಡಬಹುದು. ಪ್ರತಿ ತ್ರೈಮಾಸಿಕಕ್ಕೆ ಬಡ್ಡಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ. ನಿವೃತ್ತದಾರರು ತಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿಟ್ಟುಕೊಳ್ಳಲು ಇದನ್ನ ಮಾಡಬಹುದು. ಹಾಗೂ 4ನೆಯದಾಗಿ ಆರೋಗ್ಯ ಸೌಲಭ್ಯಗಳಲ್ಲಿ ಭರ್ಜರಿ ಗುಡ್ ನ್ಯೂಸ್. ಯಾರು 70 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ 5 ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮೆಯನ್ನ ಉಚಿತವಾಗಿ ಮಾಡಿಸಿಕೊಳ್ಳುವಂತಹ ಅವಕಾಶ ಇಂದು ಮಧ್ಯಾಹ್ನದಿಂದ ಪ್ರಾರಂಭವಾಗಲಿದೆ. ಉಚಿತ ಆರೋಗ್ಯ ತಪಾಸಣೆ ಮತ್ತು ಇಲ್ಲಿ ಮೊಬೈಲ್ ವೈದ್ಯಕೀಯ ಘಟಕ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಿಯಾಲಿಟಿ ಚಿಕಿತ್ಸೆ ಇವೆಲ್ಲವನ್ನು ಕೂಡ ಉಚಿತವಾಗಿ ಮಾಡಿಕೊಳ್ಳಬಹುದು. ಹಾಗೂ 5ನೆಯದಾಗಿ ಪ್ರಯಾಣ ರಿಯಾಯಿತಿ. ಹಿರಿಯ ನಾಗರಿಕರಿಗೆ ಬಸ್ ಮತ್ತು ರೈಲು ಮತ್ತು ವಿಮಾನದಲ್ಲಿ ವಿಶೇಷ ರಿಯಾಯಿತಿಗಳು. ನಾಳೆಯಿಂದ ಇಲ್ಲಿ ವಿಮಾನಗಳಲ್ಲಿ ಕೆಲ ಕಂಪನಿಗಳು 50% ವರೆಗೆ ರಿಯಾಯಿತಿಯನ್ನ ಕೊಡುತ್ತಿವೆ. ಮತ್ತು ಧಾರ್ಮಿಕ ಸ್ಥಳಗಳಲ್ಲಿ, ತೀರ್ಥಯಾತ್ರೆಗಳಲ್ಲಿ ಉಚಿತ ಮತ್ತು ಕಡಿಮೆ ದರದಲ್ಲಿ ಟಿಕೆಟ್ ಸೌಲಭ್ಯವಾಗಲಿದೆ. ಹಾಗೂ ಯಾರು ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದೀರಾ ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡಿ ಮತ್ತು ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಮಾಡಿ. ನೋಡಿ, ಇಲ್ಲಿ ಯಾರ್ಯಾರು ಅಂಗವಿಕಲರ ಪಿಂಚಣಿಯನ್ನ ಪಡಿತಾ ಇದ್ದೀರಾ, ಇಲ್ಲಿ 1ರಿಂದ ಇಲ್ಲಿ 1200 ರೂಪಾಯಿ ಅಂತಂದ್ರೆ ಇಲ್ಲಿ ಉಚಿತವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 1200 ರೂಪಾಯಿ ಜಮೆ ಆಗುತ್ತಿದೆ. ಆದರೆ ಇಲ್ಲಿ ಆಗಸ್ಟ್ 25ರ ನಂತರ ಅಥವಾ ಮುಂದಿನ ತಿಂಗಳಿನಿಂದ ನಿಮ್ಮ ಒಂದು ಹಣ ಡಬಲ್ ಸಿಗುತ್ತೆ. ಯಾಕಂದ್ರೆ ಬಿಹಾರ್ ಮತ್ತು ದೆಹಲಿ ಮತ್ತು ಮಹಾರಾಷ್ಟ್ರ ಮತ್ತು ಇನ್ನಿತರ ನಮ್ಮ ಕೇಂದ್ರ ಸರ್ಕಾರದ ರಾಜ್ಯಗಳಲ್ಲಿ ಅನೇಕ ರೀತಿಯ ರಾಜ್ಯಗಳಲ್ಲಿ ಹಣವನ್ನ ಡಬಲ್ ಮಾಡಲಾಗಿದೆ. ಈ ಒಂದು ಪ್ರಕ್ರಿಯೆ ನಮ್ಮ ಕರ್ನಾಟಕಕ್ಕೂ ಕೂಡ ಜಾರಿಗೆ ಆಗಲಿದೆ ವೀಕ್ಷಕರೇ. ಹಾಗಾಗಿ ಎಲ್ಲಾ ವೀಕ್ಷಕರು ಕೂಡ ಸಂಪೂರ್ಣವಾಗಿ ವಿಡಿಯೋನ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಮತ್ತು ಇಲ್ಲಿ ಬ್ಯಾಂಕುಗಳಲ್ಲಿ ಪ್ರತ್ಯೇಕ ಕೌಂಟರ್ ನಿಮಗೆ ಇನ್ಮೇಲೆ ಸಿಗುತ್ತೆ ಮತ್ತು ಸಾಲಿನಲ್ಲಿ ನಿಲ್ಲದೆ ಆದ್ಯತೆಯ ಸೇವೆ ನಿಮಗೆ ಸಿಗುತ್ತೆ ಮತ್ತು ವಿಶೇಷ ಸಹಾಯ ಕೇಂದ್ರಗಳು ನಿಮಗೆ ಸಿಗುತ್ತೆ. ಎಲ್ಲರೂ ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಯಾರ್ಯಾರೆಲ್ಲ ಅಂಗವಿಕಲರು ಇದ್ದಾರೆ, ಸರ್ಕಾರವು 40% ಅಥವಾ ಹೆಚ್ಚು ಅಂಗವೈಕಲ್ಯ ಹೊಂದಿದವರಿಗೆ ಇಲ್ಲಿ ವಿಶೇಷವಾಗಿ ಮಾಸಿಕವಾಗಿ 2,000ದಿಂದ 3,000 ರೂಪಾಯಿವರೆಗೂ ಕೂಡ ಹೆಚ್ಚಿಗೆ ಮಾಡುವಂತಹ ಒಂದು ನಿರೀಕ್ಷೆ ಇದೆ. ಮತ್ತು ಉಚಿತ ಆರೋಗ್ಯ ವಿಮೆ 5 ಲಕ್ಷದವರೆಗೂ ಸಿಗುತ್ತೆ. ಮತ್ತು ಪ್ರಯಾಣ ರಿಯಾಯಿತಿಗಳು ಬಸ್, ರೈಲು ಹಾಗೂ ಕೆಲವು ವಿಮಾನ ಸೇವೆಗಳಲ್ಲಿ ಅಂಗವಿಕಲರಿಗೆ ಉದ್ಯೋಗ ತರಬೇತಿ ಮತ್ತು ಉದ್ಯೋಗಾವಕಾಶಗಳು ಸೌಲಭ್ಯವಾಗುತ್ತವೆ. ಇವೆಲ್ಲವೂ ಕೂಡ ನಾಳೆ ಬೆಳಿಗ್ಗೆಯಿಂದ ಪ್ರಾರಂಭವಾಗುತ್ತವೆ. ಮತ್ತು ವಿಧವಾ ಪಿಂಚಣಿಯನ್ನ ಪಡೆಯುವಂತಹ ಎಲ್ಲಾ ಫಲಾನುಭವಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಅನ್ನು ಮಾಡಿ.
ಮಾಸಿಕ ಪಿಂಚಣಿ 2,000-3,500 ಕೂಡ ನಿಮ್ಮ ಒಂದು ಪಿಂಚಣಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿಗೆ ಆಗ್ತಾ ಇರುವಂತದ್ದು ಒಂದು ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು. ಈ ಒಂದು ಪ್ರಕ್ರಿಯೆ ಸದ್ಯದಲ್ಲೇ ಕರ್ನಾಟಕಕ್ಕೂ ಕೂಡ ಜಾರಿಗೆ ಆಗಲಿದೆಯಂತೆ. ಉಚಿತ ಆರೋಗ್ಯ ವಿಮೆ ನಿಮಗೆ 5 ಲಕ್ಷವರೆಗೂ ಕೂಡ ನೀವು ಉಚಿತವಾಗಿ ಮಾಡಿಸಿಕೊಳ್ಳಿ ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನ ಸೌಲಭ್ಯವನ್ನ ಪಡೆದುಕೊಳ್ಳಿ ಮತ್ತು ಸಿಎಂ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಯಂ ಉದ್ಯೋಗಕ್ಕಾಗಿ ಬಡ್ಡಿ ರಹಿತ ಸಾಲವನ್ನ ನಿಮಗೆ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಇವೆಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೊಂಡು ನೀವು ಈಗಲೇ ಅರ್ಜಿಯನ್ನ ಸಲ್ಲಿಸಿ. ಎಲ್ಲಾ ಮಾಹಿತಿ ಮತ್ತು ನಿಮಗೆ ಏನೇ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಯಾಕಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಅಪ್ಡೇಟ್ ಗಳನ್ನ ಕೊಡೋದಿಲ್ಲ. ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಲೈಕ್ ಮಾಡಿ, ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡಿ, ನಿಮ್ಮೆಲ್ಲರ ಕಾಮೆಂಟ್ ಗಳಿಗೂ ರಿಪ್ಲೈ ಮಾಡ್ತೇವೆ. ವಿಡಿಯೋನ ಕೊನೆವರೆಗೂ ನೋಡಿದ ಮತ್ತು ಲೈಕ್ ಮಾಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು.